ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾರವಾರದ ಕಾಳಿ ನದಿ ತೀರ ಪ್ರದೇಶದಿಂದ ಅಕ್ರಮವಾಗಿ ಮರಳು ತೆಗೆದು ಗೋವಾಕ್ಕೆ ಸಾಗಿಸಲಾಗುತ್ತಿದ್ದು, ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಅಕ್ಷಯ್ ಆಗ್ರಹಿಸಿದರು. ಈ ಕುರಿತು ಕಾರವಾರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಂಕೇರಿ, ಮಾಜಾಳಿ, ಕಿನ್ನರ, ಹೊಟೆಗಾಳಿ ಸೇರಿದಂತೆ ವಿವಿಧ ಗ್ರಾಮೀಣ ಪ್ರದೇಶಗಳ ನದಿ ತೀರದಿಂದ ರಾಜಾರೋಷವಾಗಿ ಮರಳನ್ನು ತೆಗೆದು ಮಾಜಾಳಿ ಚೆಕ್ಪೋಸ್ಟ್ ಮೂಲಕ ಗೋವಾ ರಾಜ್ಯಕ್ಕೆ ಸಾಗಾಟ ಮಾಡಲಾಗ್ತಾ ಇದೆ. ಕಾಳಿ ನದಿಯಿಂದ ಮರಳು ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶವಿಲ್ಲ. ಆದರೆ ಅಕ್ರಮವಾಗಿ ಮರಳು ತೆಗೆದು ಲಾರಿಗಳಲ್ಲಿ ಗೋವಾಕ್ಕೆ ಸಾಗಿಸಲಾಗ್ತಾ ಇದೆ. ಉತ್ತರ ಭಾರತದ ಕಾರ್ಮಿಕರನ್ನ ಈ ಕೆಲಸಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಎಂದು ಆರೋಪಿಸಿದ್ರು. ಇನ್ನು ಚೆಕ್ಪೋಸ್ಟ್ ಮೂಲಕವೇ ಮರಳು ಲಾರಿಗಳು ಹೋಗ್ತಾ ಇದ್ರು, ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಕ್ರಮವಾಗಿ ಮರಳನ್ನು ರಾಜಾರೋಷವಾಗಿ ಮಾಜಾಳಿ ಚೆಕ್ಪೋಸ್ಟ್ ಮುಖಾಂತರ ಗೋವಾ ರಾಜ್ಯಕ್ಕೆ ಸಾಗಿಸ್ತಾ ಇರ್ತಾರೆ. ಸೊ ಇದನ್ನ ಸಂಬಂಧಪಟ್ಟ ಇವರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಾಗಲಿ ಮತ್ತೆ ಪೊಲೀಸ್ ಇಲಾಖೆಗಳಿಗಾಗಲಿ ಆದರೆ ಯಾಕೋ ಗೊತ್ತಾಗ್ತಾ ಇಲ್ಲ, ಅವರು ಅಷ್ಟೊಂದು ಯಾವುದೇ ರೀತಿಯ ಹಿಡಿತ ಆಗ್ತಾ ಇಲ್ಲ. ಅದರಿಂದ ಏನಿದೆ ರಾಜಕೀಯ ಒತ್ತನ್ನು ಅಥವಾ ಕೆಲ ಸ್ವಂತ ಲಾಭಕ್ಕೋಸ್ಕರ ಮಾಡಿರುವಂತಹ ಕೆಲ ಉಪಾಯಗಳು ನಮ್ಗೆ ಅನಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಇವತ್ತೊಂದು ಮನವಿಯನ್ನ ನಾವು ಡಿ ಸಿ ಅವರಿಗೆ ಕೊಟ್ಟಿದ್ದೇವೆ. ಡಿ ಸಿ ಅವರಿಗೆ ಕೊಟ್ಟು ಇದನ್ನೆಲ್ಲ ಆದಷ್ಟು ಬೇಗ ತಡೆ ಹಿಡಿಬೇಕಂತ ಹೇಳ್ಕೊಂಡು ವಿನಂತಿ ಮಾಡಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೆ ಈ ಅಕ್ರಮ ಮರಳುಗಾರಿಕೆ ತಡೆಯಲಿಲ್ಲ ಅಂದ್ರೆ ಗೋವಾಕ್ಕೆ ಹೋಗುವಂತ ಈ ಮರಳನ್ನು ನಮ್ಮ ಡಿ ಸಿ ಅವರು ಸಂಬಂಧಪಟ್ಟ ಇಲಾಖೆಯವರು ತಡಿಲಿಲ್ಲ ಅಂದ್ರೆ ಕೆಲ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕಂತ ಹೇಳ್ಕೊಂಡು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೋಡಿ, ಗೋವಾದವರಿಗೆ ಈ ಹಿಂದೆ ಕನ್ನಡ ಮತ್ತೆ ಗೋವಾದವರಿಗೆ ಕರ್ನಾಟಕದ ಜನರು ಬೇಡ, ಅವರ ಭಾಷೆ ಬೇಡ, ಅವರ ರೀತಿ ನೀತಿಗಳು ಬೇಡ. ಆದರೆ ಅವರಿಗೆ ನಮ್ಮ ಮಹದಾಯಿ ನೀರು ಬೇಕು, ನಮ್ಮ ಮಣ್ಣು ಬೇಕು, ಹಣ್ಣು ಹಂಪಲು, ಹೂವು, ತರಕಾರಿಗಳು, ದಿನಸಿ ಸಾಮಾನ್ಯಗಳೆಲ್ಲ ಅವರಿಗೆ ಬೇಕು. ಆದರೆ ನಮ್ಮ ಜನರು ಬೇಡ, ನಮ್ಮ ಭಾಷೆ ಕಂಡ್ರೆ ಅವರಿಗೆ ಆಗಲ್ಲ. ಘಾಟಿ ಅಂತ ಒಂದು ವರ್ಡಲ್ಲಿ ಅವರು ಇದು ಮಾಡ್ತಾರೆ. ಆದರೆ ಇಲ್ಲಿ ಕೆಲ ಪುಂಡರು ನಮ್ಮ ಮಣ್ಣನ್ನ ಅಂದ್ರೆ ಮರಳನ್ನ, ಕರ್ನಾಟಕದ ಮಣ್ಣನ್ನ ಗೋವಾದವರಿಗೆ ಪೂರೈಕೆ ಮಾಡುವ ಮುಖಾಂತರ ನಾಡ ದ್ರೋಹಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ನಾಡ ದ್ರೋಹಿಗಳನ್ನ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರಾಗಲಿ ಪೊಲೀಸ್ ಇಲಾಖೆಯವರು ಹೆಡೆಗುಡಿ ಕಟ್ಟಿ ಅವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಂತ ಹೇಳ್ಕೊಂಡು ವಿನಂತಿಸಿಕೊಳ್ತಾ ಇದ್ದೇವೆ.